ಎಲ್ಲರಿಗೂ KS ಟ್ಯೂಟರ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ, ಪೊಲೀಸ್ ಠಾಣೆಯ ಮುಖ್ಯ ಅಧಿಕಾರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಪೊಲೀಸ್ ಠಾಣೆಯ ಮುಖ್ಯ ಅಧಿಕಾರಿ ಯಾರಾಗಿರ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. SI ಅವರು ಪೊಲೀಸ್ ಠಾಣೆಯ ಮುಖ್ಯ ಅಧಿಕಾರಿ ಆಗಿರ್ತಾರೆ. ಇವರು SI ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ ನಾವು. ಇವರು ಪೊಲೀಸ್ ಠಾಣೆಯ ಮುಖ್ಯ ಅಧಿಕಾರಿ ಆಗಿರ್ತಾರೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತ ರಾಷ್ಟ್ರೀಯ ಧ್ವಜವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 1947 ಜುಲೈ 22ನೇ ತಾರೀಕರಂದು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಅಂಗೀಕಾರ ಮಾಡಲಾಗುತ್ತದೆ. ಈ ದಿನದಂದು ಯಾವಾಗ? 1947 ಜುಲೈ 22ರಂದು. ಜುಲೈ 22ನೇ ತಾರೀಕು ರಾಷ್ಟ್ರೀಯ ಧ್ವಜವನ್ನು ಅಂಗೀಕಾರ ಮಾಡಲಾಗುತ್ತದೆ ನೋಡಿ. ನಮ್ಮ ಭಾರತ ಸಂವಿಧಾನ ರಚನಾ ದಿನವಂದರೆ 1946 1949 ನವೆಂಬರ್ 26ರಂದು ಭಾರತೀಯ ಸಂವಿಧಾನ ರಚನೆಯಾದ ದಿನವಾಗಿದೆ. ಇದನ್ನು 1950 ಜನವರಿ 26ರಂದು ಜಾರಿಯನ್ನು ಮಾಡಲಾಗುತ್ತದೆ ನೋಡಿ. ಜನವರಿ 26ನೇ ತಾರೀಕು ಸಂವಿಧಾನ ರಚನೆಯನ್ನು ಜಾರಿ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ವಿಶ್ವದ ಅತಿ ಎತ್ತರದ ಶಿಖರ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ನೋಡಿ. ಆಪ್ಷನ್ಸ್ 2 ಸರಿಯಾದ ಉತ್ತರವಾಗಿದೆ. ಮೌಂಟ್ ಎವರೆಸ್ಟ್ ಇದು ವಿಶ್ವದ ಅತ್ಯಂತ ಎತ್ತರದ ಶಿಖರವಾಗಿದೆ ನೋಡಿ. ಇದರದ ಎತ್ತರ ಎಷ್ಟಿದೆಪ್ಪ ಅಂತಂದರೆ 8849 ಆಗಿದೆ. ಇದರ ಎತ್ತರ ಎಷ್ಟಿದೆ? 8849 ಎತ್ತರವಿದೆ. ಇತ್ತೀಚೆಗೆ 2022ರಲ್ಲಿ ಇದರ ಅಳತೆಯನ್ನು ಅಪ್ಡೇಟನ್ನು ಮಾಡಲಾಗಿದೆ ಅಂತ ಹೇಳ್ಬೋದು ನಾವು. ಭಾರತದ ಅತ್ಯಂತ ದೊಡ್ಡದಾದ ಶಿಖರ ಯಾವುದಪ್ಪ ಅಂತಂದರೆ K2 ಅಂತ ಹೇಳ್ತೀವಿ ನೋಡಿ. ಯಾವುದು ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದಂದರೆ K2. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಸಿಡ್ನಿ ಒಲಿಂಪಿಕ್ಸ್ 2000ರಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ತಂದುಕೊಟ್ಟವರು ಯಾರು? ಸಿಡ್ನಿ ಒಲಿಂಪಿಕ್ಸ್ನಲ್ಲಿ 2000ರಲ್ಲಿ ನಡೆಯಿತು. ಇದರಲ್ಲಿ ಏಕೈಕ ಚಿನ್ನದ ಪದಕವನ್ನು ತಂದುಕೊಟ್ಟವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಕರ್ಣ ಮಲ್ಲೇಶ್ವರಿಯವರು ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟ ವ್ಯಕ್ತಿಯಾಗಿದ್ದಾರೆ. ಇವರು ಮಹಿಳೆಯಾಗಿದ್ದಾರೆ. ಹಾಗಾದರೆ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರು? ಕರ್ಣ ಮಲ್ಲೇಶ್ವರವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ಭಾರತ್ ಎಂಬ ಪದವನ್ನು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಭಾರತ್ ಎಂಬ ಪದವನ್ನು ಯಾವ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಋಗ್ವೇದದಲ್ಲಿ ಭಾರತ್ ಎಂಬ ಪದವನ್ನು ಉಲ್ಲೇಖ ಮಾಡಲಾಗಿದೆ ನೋಡಿ. ಋಗ್ವೇದ ಇದರಲ್ಲಿ 1028 ಶ್ಲೋಕಗಳು ಕಂಡು ಬರುತ್ತವೆ ಅಂತ ಹೇಳ್ತೀವಿ ನಾವು ಇಲ್ಲಿ ಋಗ್ವೇದದಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಐನ್ಸ್ಟೀನ್ ಪ್ರಪಂಚಕ್ಕೆ ಪರಿಚಯಿಸಿದ ಸ್ಪೆಷಲ್ ರಿಲೇಟಿವಿಟಿ ಸಿದ್ಧಾಂತ ಯಾವ ವರ್ಷದಲ್ಲಿ ಪ್ರಕಟವಾಯಿತು ಅಂತ ಕೇಳಲಾಗಿದೆ. ಐನ್ಸ್ಟೀನ್ ಅವರು ಸ್ಪೆಷಲ್ ರಿಲೇಟಿವಿಟಿ ಸಿದ್ಧಾಂತವನ್ನು ಪ್ರಕಟಣೆ ಮಾಡುತ್ತಾರೆ. ಅದು ಯಾವ ವರ್ಷ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 1905ರಲ್ಲಿ ಐನ್ಸ್ಟೀನ್ ಅವರು ಏನು ಮಾಡ್ತಾರೆ ಅಂದರೆ ಸ್ಪೆಷಾಲಿಟಿ ರಿಲೇಟಿವಿಟಿ ಸಿದ್ಧಾಂತವನ್ನು ಪರಿಚಯವನ್ನು ಮಾಡುತ್ತಾರೆ. ಯಾವಾಗ? 1905ರಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 370ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. 370ನೇ ವಿಧಿ ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜಮ್ಮು ಕಾಶ್ಮೀರಕ್ಕೆ ಇದೆ. ಅದು 370ನೇ ವಿಧಿ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂಥ ಇದೆ 370ನೇ ವಿಧಿ. ಇದಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ 370 ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ ನೋಡಿ. ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕಕ್ಕೆ 370 ಅಂತ ಹೇಳ್ತೀವಿ ನಾವು. 371 ಅಂತ ಹೇಳ್ತೀವಿ ನೋಡಿ. 371 ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ ನೋಡಿ. ಅದೇ ರೀತಿಯಾಗಿ ನಾಗಾಲ್ಯಾಂಡ್ಗೆ 371 ವಿಧಿ ಸಂಬಂಧಿಸಿದೆ, ಬಿ ವಿಧಿ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಭಾರತದ ಪ್ರಪ್ರಥಮ ಅಣು ಪ್ರಾಯೋಗಿಕ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಲಾಗಿದೆ ಪ್ರಶ್ನೆಯನ್ನು. ಭಾರತದ ಪ್ರಪ್ರಥಮ ಅಣು ಪ್ರಾಯೋಗಿಕ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮುಂಬೈ ನೋಡಿ. ಮುಂಬೈನಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಅಣು ಪ್ರಾಯೋಗಿಕ ಕೇಂದ್ರವನ್ನು ಮೊದಲ ಬಾರಿಗೆ. ಮುಂದಿನ ಪ್ರಶ್ನೆ ಹೋಗೋಣ. ಸೋಡಾ ಜಲ ತಯಾರಿಕೆಯಲ್ಲಿ ಬಳಸುವ ಮುಖ್ಯ ಗ್ಯಾಸು ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕಾರ್ಬನ್ ಡೈಆಕ್ಸೈಡ್. ಭಾರತೀಯ ನೋಟುಗಳ ಮೇಲೆ ಹಸ್ತಾಕ್ಷರ ಹೊಂದಿರುವವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಭಾರತೀಯ ನೋಟುಗಳ ಮೇಲೆ ಯಾರ ಹಸ್ತಾಕ್ಷರದಿಂದ ಸಹಿಯನ್ನು ಮಾಡಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಭಾರತೀಯ ನೋಟುಗಳ ಮೇಲೆ ಹಸ್ತಾಕ್ಷರ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ. ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್. ಅದೇ ರೀತಿಯಾಗಿ ₹1 ನೋಟಿನ ಮೇಲೆ ಹಣಕಾಸು ಸಚಿವರ ಸಹಿ ಇರ್ತದೆ ನೋಡಿ. ₹1 ನೋಟಿನ ಮೇಲೆ ಯಾರು ಸಹಿ ಇರ್ತದೆ? ಹಣಕಾಸು ಸಚಿವರ ಸಹಿ ಇರ್ತದೆ. ₹1 ಬಿಟ್ಟು ಎಲ್ಲ ನೋಟುಗಳ ಮೇಲೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಅವರ ಸಹಿ ಇರುತ್ತದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿರುದ್ಧ ಹೋರಾಡಿದ ಬ್ರಿಟಿಷ್ ಸೇನಾ ಅಧಿಕಾರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿರುದ್ಧ ಹೋರಾಡಿದ ಬ್ರಿಟಿಷ್ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಯು ರೋಸ್ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿರುದ್ಧ ಹೋರಾಟ ಮಾಡಿದ ಬ್ರಿಟಿಷ್ ವ್ಯಕ್ತಿಯಾಗಿದ್ದಾರೆ, ಯು ರೋಸ್. ಮುಂದಿನ ಪ್ರಶ್ನೆ ಹೋಗೋಣ. ಯುರೇನಿಯಂ 235 ಪರಮಾಣು ಸ್ಫೋಟದ ವೇಳೆ ಯಾವ ಕಣವನ್ನು ಬಳಸಲಾಗುತ್ತದೆ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನ್ಯೂಟ್ರಾನನ್ನು ಬಳಸಲಾಗುತ್ತದೆ. ಯುರೇನಿಯಂ 235 ಪರಮಾಣು ಸ್ಫೋಟದ ವೇಳೆಯಲ್ಲಿ ನ್ಯೂಟ್ರಾನನ್ನು ಬಳಕೆ ಮಾಡಲಾಗುತ್ತದೆ. ಶಾಟಲ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಶಾಟಲ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬ್ಯಾಡ್ಮಿಂಟನ್ಗೆ ಈ ಶಾಟಲ್ ಎಂಬ ಪದ ಸಂಬಂಧಿಸಿದೆ. ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದೆ ನೋಡಿ ಶಾಟಲ್. ಜಗತ್ತಿನ ಪ್ರಥಮ ಉಪಗ್ರಹ ಸ್ಪುಟ್ನಿಕ್ 1 ಅನ್ನು ಯಾವ ದೇಶ ಉಡಾವಣೆ ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸೋವಿಯತ್ ಯೂನಿಯನ್, ಈಗಿನ ರಷ್ಯಾ ಅಂತ ಹೇಳ್ಬೋದು ನಾವು. ಸೋವಿಯತ್ ಯೂನಿಯನ್ ಅಂತ ಕರಿತಿದ್ರು ಆವಾಗ ಅದಕ್ಕೆ ರಷ್ಯಾ ದೇಶಕ್ಕೆ. ಇದು ಏನು ಮಾಡ್ತದೆ ಅಂದರೆ ಸ್ಪುಟ್ನಿಕ್ 1 ಅನ್ನು 1957ರಲ್ಲಿ ಅಕ್ಟೋಬರ್ 4ರಂದು ಉಡಾವಣೆ ಮಾಡುತ್ತದೆ. ಸ್ಪುಟ್ನಿಕ್ 1 ಎಂಬ ಉಪಗ್ರಹವನ್ನು ಉಡಾವಣೆ ಮಾಡುತ್ತದೆ. ಇದು ರಷ್ಯಾ ದೇಶದಾಗಿದೆ ನೋಡಿ. ಇದು ಜಗತ್ತಿನ ಪ್ರಥಮ ಉಪಗ್ರಹವಾಗಿದೆ, ಸ್ಪುಟ್ನಿಕ್ 1 ಉಪಗ್ರಹ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಚುಕ್ಕಿ ಕಾಯಿಲೆ ಅಂದರೆ ಸ್ಮಾಲ್ ಪಾಕ್ಸ್ ಅಂತ ಹೇಳ್ಬೋದು ನಾವು, ಸಂಪೂರ್ಣ ನಿರ್ಮೂಲನೆ ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ಅಂದರೆ ಸ್ಮಾಲ್ ಪಾಕ್ಸ್ ಅಂದರೆ ನಾವು ಸಿಡುಬು ರೋಗ ಅಂತ ಹೇಳ್ಬೋದು. ಸಿಡುಬು ರೋಗಕ್ಕೆ ಸ್ಮಾಲ್ ಪಾಕ್ಸ್ ಅಂತ ಕರೀತಾರೆ, ಸಿಡುಬು ರೋಗ. ಅದಕ್ಕೆ ಚುಕ್ಕಿ ಕಾಯಿಲೆ ಅಂತ ಕರೀತಾರೆ. ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಆದ ವರ್ಷ ಯಾವಾಗ ಘೋಷಣೆ ಮಾಡಿದ್ದೇವೆ? ಯಾವುದೇ WHO ಘೋಷಣೆ ಮಾಡುತ್ತದೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದು ಘೋಷಣೆ ಮಾಡಿದೆ. ಇದು ಯಾವ ವರ್ಷದಂದು ಸಿಡುಬು ರೋಗಕ್ಕೆ ಸಂಪೂರ್ಣ ನಿರ್ಮೂಲನೆ ಮಾಡಿದ ವರ್ಷವೊಂದು ಘೋಷಣೆ ಮಾಡಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1980ರಲ್ಲಿ ಸಂಪೂರ್ಣ ನಿರ್ಮೂಲನೆ ಆಗಿದೆ ಅಂತ ಹೇಳಲಾಗಿದೆ ಸ್ಮಾಲ್ ಪಾಕ್ಸ್, ಸಿಡುಬು ರೋಗವನ್ನು.
ಈ ಸಿಡುಬು ರೋಗವನ್ನು ನಿರ್ಮೂಲನೆ ಮಾಡಿದ ವ್ಯಕ್ತಿ, ಲಸಿಕೆ ಕಂಡುಹಿಡಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಎಡ್ವರ್ಡ್ ಜೆನ್ನರ್ ಅಂತ ಹೇಳ್ತೀವಿ. ಎಡ್ವರ್ಡ್ ಜೆನ್ನರ್ ಅವರು ಏನು ಮಾಡ್ತಾರೆ ಅಂದರೆ ಈ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ. ಸೂರ್ಯನ ಉಷ್ಣ ಮತ್ತು ಬೆಳಕಿನ ಪ್ರಮುಖ ಶಕ್ತಿ ಸೂತ್ರ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಪರಮಾಣು ವಿಲನ ಅಂತ ಹೇಳ್ತೀವಿ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ. ಇದು ಸೂರ್ಯನ ಉಷ್ಣ ಮತ್ತು ಬೆಳಕಿನ ಪ್ರಮುಖ ಶಕ್ತಿಯ ಸೂತ್ರ ಆಗಿದೆ. ಭಾರತದ ಯಾವ ಭಾಗವನ್ನು ಕರೇಬಿಯನ್ ಆಫ್ ದಿ ಈಸ್ಟ್ ಎಂದು ಕರೆಯಲಾಗುತ್ತದೆ? ಭಾರತದ ಯಾವ ಭಾಗವನ್ನು ಕರೇಬಿಯನ್ ಆಫ್ ದಿ ಈಸ್ಟ್ ಎಂದು ಕರೀತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಇವಕ್ಕೆ ನಮ್ಮ ಭಾರತ ದೇಶದಿಂದ ಕರೇಬಿಯನ್ ಆಫ್ ದಿ ಈಸ್ಟ್ ಎಂದು ಕರೀತಾರೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ. ಅದೇ ರೀತಿಯಾಗಿ ಭಾರತದ ಸಂವಿಧಾನದ ಪ್ರಸ್ತಾವಿಕೆಯನ್ನು ಯಾವ ವರ್ಷದಲ್ಲಿ ಪರಿಷ್ಕರಿಸಲಾಯಿತು? ಅಂದರೆ ನಮ್ಮ ಭಾರತ ದೇಶ ಸಂವಿಧಾನದಲ್ಲಿರುವಂಥ ವಿವಿಧ ಮಾಹಿತಿಯನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು? ಇನ್ನು ಪ್ರಸ್ತಾವನೆಗೆ ಮಾಹಿತಿಯನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಭಾರತದ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿಗೆಸಿಂದ ಹಲವಾರು ವಿಷಯಗಳನ್ನು ಸೇರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಪರಮಾಣು ಸಂಖ್ಯಾ ವಿವರಣೆ ನೀಡಿದ ವಿಜ್ಞಾನಿ ಯಾರಂತ ಪ್ರಶ್ನೆ ಕೇಳಲಾಗಿದೆ. ಪರಮಾಣು ಸಂಖ್ಯಾ ವಿವರಣೆ ನೀಡಿದ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಹೆನ್ರಿ ಮೋಸ್ಲಿ. ಇವರು ಪರಮಾಣು ಸಂಖ್ಯಾ ವಿವರಣೆ ನೀಡಿದ ವಿಜ್ಞಾನಿ ಆಗಿದ್ದಾರೆ. ಹೆನ್ರಿ ಮೋಸ್ಲಿ ಇವರು ಪರಮಾಣು ಸಂಖ್ಯಾ ವಿವರಣೆ ನೀಡಿದ ವಿಜ್ಞಾನಿ. ಅದೇ ರೀತಿಯಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಯಾರು ಸ್ಥಾಪನೆ ಮಾಡಿದರು? IISc ಅಂತ ಹೇಳ್ತೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾರು ಸ್ಥಾಪನೆ ಮಾಡಿದ ವ್ಯಕ್ತಿಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜೇಮ್ಸ್ ಶೆಡ್ಡಿ ಟಾಟಾ ಅವರು ಇದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ, ಜೇಮ್ಸ್ ಶೆಡ್ಡಿ ಟಾಟಾ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಕೂಡ ಈ ವಿಡಿಯೋ ಯಾವ ರೀತಿಯಾಗಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ಇದೇ ರೀತಿಯಾಗಿ ನಾವು ವಿಡಿಯೋನ ಮಾಡೋಣ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಏನಾದರೂ ವಿಡಿಯೋ ಇಷ್ಟ ಆಯ್ತಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ. ನಿಮಗೆ ಇದೇ ರೀತಿಯಾಗಿ ದಿನನಿತ್ಯ ಪ್ರಶ್ನೆಗಳು ತರುತ್ತೇನೆ. ಓಕೆ, ಎಲ್ಲರಿಗೂ ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.